ನಾಗವಲ್ಲಿ. ನಾಗವಲ್ಲಿ ಅಂದ್ರೆ ಪಲ್ಲಂ ವೆಂಕಣ್ಣನ್ ಮಗಳು. ಎಲ್ರೂ ಮಕ್ಕಳನ್ನ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ರೆ ಪಲ್ಲಂ ವೆಂಕಣ್ಣ ನಾಗವಲ್ಲಿನ ತಲೆ ಮೇಲೆ ಕೂರಿಸ್ಕೊಂಡು ಬೆಳೆಸ್ದ. ಬಿಳಿ ಆನೆ ಬೇಕು ಅಂತ ಕೇಳಿದ್ದಕ್ಕೆ ಆನೆಗೆ ಸುಣ್ಣ ಹೊಡಿಸ್ಕೊಟ್ಟ. ಯಾರಾದ್ರೂ ಬಂದು ಕಾಲಿಟ್ಕೊಳ್ರೋ, ಒದಿಯಂಗಿದೆ. ತಾಜ್ ಮಹಲ್ ಎಲ್ಲಿದೆ ಅಂತ ಹೇಳ್ದಿರೋದಕ್ಕೆ ಟೀಚರ್ ಹೊಡೆದ್ರೆ ಟೀಚರ್ಗೆ ಹೊಡೆದು ಸ್ಕೂಲ್ನ ಮುಚ್ಚಿಸ್ದ. ಆಮೇಲೆ ಒಂದಿನ ನಾವು ಬಳೆ ತಗೊಳ್ಳೋದಕ್ಕೆ ಅಂತ ಸಂತೆಗೆ ಹೋದ್ವಿ. ಅಲ್ಲಿ ಪಲ್ಲಂ ವೆಂಕಣ್ಣನ್ ಮಗ ನನ್ಗೆ ರೇಗಿಸ್ದ. ಅವ್ರ ಅಣ್ಣನ್ನ ಹೊಡಿತಿದ್ದಾಗ ಬಲ್ಲಿ ಹೇಳಿದ ಮಾತು ಕೇಳಿ ನಮಗ್ ಶಾಕ್ ಆಯ್ತು. ನೀನಂದ್ರೆ ನನಗಿಷ್ಟ. ನೀನ್ ನನಗಿಷ್ಟ ಅಂದ್ರೆ ಆನಂದ್ ಒಪ್ಕೊಂಡ್ಬಿಡ್ತಾನ. ಪಲ್ಲಂ ವೆಂಕಣ್ಣ ಅವನ್ನ ಕರ್ಸಿ ಆ ಆ ಇ ಅಂತ ಅಕ್ಷರ ತಿದ್ಸಿ ಅವನ್ನ ಒಪ್ಪಿಸ್ದ. ಅದು ನಾನು ಕೊಟ್ಟಿರೋ ಸಾಲ, ಇದು ನಿಂಗೆ ಬರೋ ಆದಾಯ, ನಿಂಗಿರೋದು ಈ ಮನೆ, ಈ ಫುಡ್ ಬಿಸ್ನೆಸ್ಸು. ಇಷ್ಟರಲ್ಲೇ ನಿನ್ನ ಕಷ್ಟ ನೀಗಿಸ್ಕೋಬೇಕು ಅಂದರೆ ನಿನ್ನ ಬದುಕಲ್ಲಿ ದೊಡ್ಡ ಅದ್ಭುತ ನಡಿಬೇಕು. ಇದೇ ಆ ಅದ್ಭುತ. ಕಾಪಿ ಎಲ್ಲ ತಗೊಂಬಂದಿರೋ ನನ್ನ ಮಗ ಜಡೆ ಹಾಕ ಬರ್ದಿತ್ತ ಲಕ್ಷಣವಾಗಿ ಕಾಣ್ತಿದ್ದೆ, ಗಂಟಲ್ಲೂ ಮುದ್ದಾಗೆ ಕಾಣ್ತಿದ್ದೆ ಬಿಡವ್ವ. ನನಗೆ ಗೊತ್ತಿರೋ ಹಾಗೆ ಭಾನುಗೆ ಒಳ್ಳೆ ಹುಡುಗ ಸಿಗೋದೇ ಅದ್ಭುತ. ಸರಿ, ಭಾನುಗ್ ಮದುವೆ ಆದ್ಮೇಲೆ ನಿಂದೇನು ಅಡ್ಡಿ ಇಲ್ಲಲ್ಲ? ಸೊ ವಿ ವಿಲ್ ಫಿಕ್ಸ್ ದಿಸ್. ಭಾನು ಒಂದ್ಸಲ ನಾಗವಲ್ಲಿ ನೋಡ್ಕೊಂಡ್ ಬರೋಣ. ಏನಕ್ಕತ್ಗೆ ಕರೆದ್ರೆ ಅವಳೇ ಬರ್ತಾಳೆ. ನಾಗವಲ್ಲಿ ನೋಡೋಕಷ್ಟು ಚೆನ್ನಾಗಿರೋದು ನಂಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಅವರು ನಮ್ಮ ಮಾವನ್ ಮಗಳು ವರ್ಷೆಗೆ ಅತ್ತಿಗೆ ಹಾಕ್ತಾರೆ. ವರ್ಷೆಗಲ್ವಾ? ಅವ್ರಿಲ್ವಾ? ಅವರು ಅಂದ್ರೆ ಇವ್ರೆ. ವಲ್ಲಿ ಅತ್ತೆ ಎದ್ದೇಳಮ್ಮ. ಹಳ್ಳಿ ಕಡೆ ಇದೆಲ್ಲ ತುಂಬಾ ಮುಖ್ಯ. ಮತ್ತ ನಾವು ಬಂದಾಗ ಯಾಕೆ ಹೇಳಿಲ್ಲ? ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಮಧು, ಇದ್ರೊಳಗಿಡು. ಏನ್ ವಲ್ಲಿ, ಭಾನುಗೋಸ್ಕರ ಬಂದ್ಯಾ? ಒಂದ್ ಶರ್ಟ್ ಸಿಕ್ಕಿದ್ರೆ ಸಾಕು, ಯಾವ ಪ್ರಶ್ನೆಗಾದ್ರೂ ಉತ್ತರ ಕೊಡೋ ತರ ಇದ್ದಾಳೆ. ಆನಂದ್ ಊಟ ಬಡಿಸ್ಲಾ? ಸರಿಮ್ಮ. ಪಲ್ಲಿ ನೀನು ಬಮ್ಮ. ಮೊದಲು ಹೊರಗಡೆ ಅವ್ರು ತಿನ್ಲಿ ಅತ್ತೆ, ನಾವು ಕೊನೆಯಲ್ಲಿ ತಿನ್ನೋಣ. ಈಗೇನಾಯ್ತಮ್ಮ? ನೀನ್ ಕಟ್ಕೊಳ್ಳೋ ಹೆಂಡತಿ ನೋಡಿ ಹೊಟ್ಟೆ ತುಂಬೋಯ್ತಾ? ಹಸುವು ಸತ್ತು ಹೋಯ್ತು. ಹೋಗ್ಲಿ, ಹಾಲಾದ್ರೂ ಕುಡಿತ್ಯಾ? ಕುಡಿಯಲ್ಲ ಅಂದ್ರೆ ಎತ್ಕೊಂಡು ಹೋಗ್ತೀಯಾ ಹೇಗೆ? ಮಧು, ಪ್ಲೇಟ್ ಈ ಕಡೆ ಕೊಡು. ನಿಧಾನ. ನಂಗೆ ಯಾಕೋ ಗಿಲ್ಟಿ ಫೀಲ್ ಆಯ್ತು. ನನಗೆ
ಕೋಪ ಬಂದ್ರೆ ಅಷ್ಟೇ, ಮನ್ಸಿಗೆ ತೋಚಿದ್ದನ್ ಮಾಡ್ಬಿಡ್ತೀನಿ. ಆಮೇಲೆ ನಾನೇ ಬೇಜಾರಾಗ್ತೀನಿ. ನನ್ನ ಸೂಸೈಡ್ ಅಟೆಂಪ್ಟ್ ಕೂಡ ಅಷ್ಟೇ, ನಮ್ಮಮ್ಮನ ಮೇಲಿನ ಕೋಪಕ್ಕೆ. ನಿಮ್ಮಪ್ಪ ಹೇಳ್ದಾಗೆ ಒಳ್ಳೆ ಹೆಂಡತಿಯಾಗಿ ಇವನಿಗೆ. ನೀನೇನ್ ಸಂಪಾದನೆ ಮಾಡಬೇಕಾಗಿಲ್ಲ, ಇವನ ಹತ್ರನೇ ಸಾಕಷ್ಟಿದೆ. ಕೆಲಸನೂ ಮಾಡೋ ಹಾಗಿಲ್ಲ. ಇವನ್ ಮನೇಲಿ 25 ಜನ ಕೆಲಸದವ್ರಿದ್ದಾರೆ. ಸಾಕಾ? 1 ವಾರದಲ್ಲೇ ನಿಶ್ಚಿತಾರ್ಥ. ಮುಂದಿನ ತಿಂಗಳು ಮದುವೆ ಮಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ನಿನ್ ಬಗ್ಗೆ ಯೋಚನೆ ಮಾಡೋ ಹಾಗೂ ಇಲ್ಲ, ಭಯ ಪಡೋ ಹಾಗೂ ಇಲ್ಲ. ನೀನ್ ಹುಟ್ಟಿದಬ್ಬಕ್ಕೆ ಇದೇ ನನ್ನ ಗಿಫ್ಟ್. ಹ್ಯಾಪಿ ಬರ್ತ್ಡೇ. ನೋಡಿದ್ರೆ ಸತ್ ಹೋಗ್ಬೇಕು ಅನ್ಸೋ ಫೇಸ್ ಏನಲ್ಲ ಅವನು. ಆ ಟೈಮಲ್ಲಿ ನನ್ನ ಮೂಡ್ ಹಾಗಿತ್ತು ಅಷ್ಟೆ. ಹಲೋ, ನಾನು ಪಲ್ಲಂ ವೆಂಕಣ್ಣ ಮಾತಾಡೋದು. ಅಲ್ಲಿ ಮಹಾಲಕ್ಷ್ಮಮ್ಮರವ್ರ? ಯಾಕೆ ಅವ್ರ ಯಜಮಾನ್ ಹತ್ರ ಮಾತಾಡೋದಿಲ್ವಾ? ಓ ಸ್ವಾಮಿ, ನೀವೇನಾ? ಅಲ್ಮೇಲೆ ಮಂಗಮ್ಮನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ವೆಂಕಟೇಶ್ವರನೇ ಅಪ್ರೂವ್ ಮಾಡಿದ್ರೆ ಸಂತೋಷ ಆಯ್ತು. ಏನಂದ್ರೆ ಸ್ವಾಮಿ, ಈಗ ಕೋತಿ ಕೈಲಿ ಕೊಬ್ಬರಿ ಕೊಟ್ಟಂಗೆ ಆನಂದನ್ ಜೊತೆ ನಿಮ್ಮ ಮಗಳನ್ನ ಊರಿಗೆ ಕಳಿಸ್ಬಿಟ್ಟಿದ್ದೀರಾ. ಅವ್ನು ನಿಡಿಯಕ್ ಆಗ್ತಿಲ್ಲ ಸ್ವಾಮಿ. ಓಯ್, ಅವಳು ತಪ್ಪು ಮಾಡಿದ್ರೆ ಅವ್ರಿಗೆ ಯಾಕೆ ಬೈತಿದ್ಯಾ? ಅವ್ರ ಮಗಳು ಬಜಾರಿ ಅಂತ ಅವ್ರ ಹತ್ರ ಹೇಳಿದ್ರೆ ಏನು ಉಪಯೋಗ? ಅದು ರಾವಣಾಸುರನ್ ಮಮ್ಮಿ ಡ್ಯಾಡಿ ಕೂಡ ಶೂರ್ಪನಖನ ರಚಿತಾರಾಮ್ ಅಂತಾನೆ ಅನ್ಕೋತಾರಮ್ಮ. ಸೂಪರ್ ಅಪ್ಪ. ರಾವಣಾಸುರನ್ ಹೆಂಡತಿ ರಾವಣನ್ನ ಪುನೀತ್ ರಾಜ್ಕುಮಾರ್ ಅಂತಾನೆ ಅನ್ಕೋತಾಳೆ. ಇವಳಿನ್ನ ಸೂಪರ್ ಅಪ್ಪ. ಈಗ ಅವ್ನು ಬೈಬಾರ್ದು. ಹೌದು, ಅವಳು ಆಟೋಬೇಕು, ಹೋಗ್ಬೇಕು. ಬೈಬಾರ್ದು, ಹೋಗ್ಬೇಕು. ಹೆಂಗಪ್ಪ? ಅದು ಸ್ವಾಮಿ, ಈಗ ವಯಸ್ಸಿಗೆ ಬಂದಿರೋ ಹೆಣ್ಮಗನ ವರ್ಷೆ ಅಂತ ಅಲ್ಲಿ ಇಲ್ಲಿ ಬಿಡೋದು ಚೆನ್ನಾಗಿಲ್ಲ ಅಂತ ನನ್ಗನ್ನಿಸ್ತದೆ. ಆಮೇಲೆ ನಡಿಬಾರ್ದು ನಡೆಯೋದು, ಅದು ಮಹಾಲಕ್ಷ್ಮಮ್ಮರ್ ಗೊತ್ತಾಗೋದು. ಓ, ನಾನು ನೋಡ್ಕೋತೀನಿ. ನೀವೇ ನೋಡ್ಕೋಬೇಕು ಸಮಯ. ಇದು ನಿಮ್ ರೆಸ್ಪಾನ್ಸಿಬಿಲಿಟಿನೇ. ಗ್ಯಾಪಲ್ಲಿ ಏನೇನೋ ಆಗೋಗಿದೆ. See, the time is very less. Yeah, we have to complete the project. ಹಲೋ ಮೇಡಮ್, ಅನು ಮೇಡಮ್ ಮನೇಲಿಲ್ಲ, ಅವ್ರ ಅತ್ತೆ ಊರಿಗೆ ಹೋಗಿದ್ದಾರೆ. ನಿನಗೆ ಹೇಗೆ ಗೊತ್ತು? ಅವ್ನು ಯಾವನೋ ಬೆಲ್ಲಂ ಸುಬ್ಬಣ್ಣ ಅಂತ ಫೋನ್ ಮಾಡಿದ್ದ. ಪಲ್ಲಂ ವೆಂಕಣ್ಣ. ಅಪ್ಪ, ಪಲ್ಲಮ್ಮೋ ಬೆಲ್ಲಮ್ಮೋ ಫೋನ್ ಮಾಡಿದ್ದ. ಸಾರ್ ಟೆನ್ಷನಲ್ಲಿದ್ದಾರೆ, ನಾನು ಎಕ್ಸ್ಟ್ರಾ ಟೆನ್ಷನಲ್ಲಿದ್ದೀನಿ. ಇಮ್ಮಿಡಿಯೇಟ್ ಆಗಿ ಫ್ಲೈಟ್ ಬುಕ್ ಮಾಡು, ನಾನು ಬರ್ತೀನಿ. ಓಕೆ ಮೇಡಮ್. ಮೇಡಮ್ ಏರ್ಪೋರ್ಟಿಗೆ ನಮ್ಮ ಕಾರ್ ಬೇಡ ಮೇಡಮ್, ಸಾರಿಗೆ ಗೊತ್ತಾಗೋಗುತ್ತೆ. ನೀವು ಟ್ಯಾಕ್ಸಿಲಿ ಬನ್ನಿ, ರೆಡ್ ಹ್ಯಾಂಡಾಗಿ ಹಿಡಿಬೋದು. ಥ್ಯಾಂಕ್ ಯು ಮೇಡಮ್. ಮಲ್ಗಿದ್ದಾರೆ. ಇವತ್ತಿದೆ ರೀ ನಿಮ್ಗೆ ಹಬ್ಬ. ಕೆಲಸ ಹೋಗ್ಬಿಟ್ಟು ನಂದು ಹೇಳಿ ಮಾವ. ನನ್ನ ಹೆಂಡತಿ ಗೊತ್ತಾಗ್ಬಿಟ್ಟು ಕಣೋ, ಚೆನ್ನೈಯಿಂದ ವಾಪಸ್ ಬರ್ತಾ ಇದ್ದಾಳೆ. ಮ್ಯಾಕ್ಸಿಮಮ್ 5 ಗಂಟೆ ಟೈಮು. ಅಷ್ಟರೊಳಗಡೆ ಅನೂನ್ ಕರ್ಕೊಂಬಂದ್ಬಿಡೋ ತಂದೆ, ಇಲ್ಲಾಂದ್ರೆ 3ನೇ ಪ್ರಪಂಚ ಯುದ್ಧಾನೆ. ಯೋಚನೆ ಮಾಡಬೇಡಿ ಮಾವ. ಅತ್ತೆ ಬರೋಷ್ಟೊಳಗೆ ಅನ್ಸೂಯ ಅಲ್ಲಿರ್ತಾಳೆ. ಅವ್ರ ಮುಂದೆ ನೀವು ತಲೆ ತಗ್ಸಲ್ಲ, ಸರಿನಾ? ಓಕೆ.